ಬೇಲಿಯ ಎದ್ದು ಹೊಲ ಮೇಯ್ದ ಕತೆ ಇದು. ದೇಗುಲದ ಸಿಬ್ಬಂದಿಯಿಂದಲೇ ಕನ್ನವನ್ನ ಹಾಕಲಾಗಿದೆ. ಇದು ಬೇಲಿಯ ಎದ್ದು ಹೊಲ ಮೇಯ್ದ ಕತೆ. ದೇಗುಲದ ಸಿಬ್ಬಂದಿಗಳಿಂದಲೇ ಕನ್ನವನ್ನ ಹಾಕಲಾಗಿದೆ. ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದ ಹುಂಡಿ ಹಣವನ್ನ ಕಳವು ಮಾಡಿದ್ದಾರೆ. ಹುಂಡಿ ಹಣ ಎಣಿಕೆ ವೇಳೆ ದೇಗುಲದ ಟ್ರಸ್ಟಿ ಅರ್ಚಕರಿಂದ ಈ ಕೃತ್ಯ ನಡೆದಿದೆ. 500 ರೂಪಾಯಿ ಕಂತೆ ಬಂಡಲ್ ಹಣ ಕದ್ದು ಸಾಗಾಟವನ್ನ ಮಾಡಲಾಗಿದೆ. ಸಿಸಿಟಿವಿ ಕಣ್ಗಾವಲು ಇದ್ರೂ ಹಣ ಕದ್ದು ಜೇಬಿಗಿಳಿಸಿದಂತ ಸಿಬ್ಬಂದಿ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದು ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಾಲಯದಲ್ಲಿ ಹುಂಡಿ ಹಣವನ್ನ ಎಣಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಿಬ್ಬಂದಿಯಿಂದಲೇ ಹಣ ಕಳವು ಮಾಡಿದ ಪ್ರಕರಣ. ನೇರವಾಗಿ ಸಿಸಿ ಕ್ಯಾಮೆರಾ ಇದ್ರೂ ಕೂಡ 500 ರೂಪಾಯಿ ಕಂತೆ ನೋಟ್ಗಳನ್ನ ಅಲ್ಲಿ ಎಗರಿಸಲಾಗಿದೆ. ನೋಡ್ತಾ ಇದ್ದೀವಿ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ. ಸಿಬ್ಬಂದಿಯೇ ಹಣವನ್ನ ನೇರವಾಗಿ ಲಪಟಾಯಿಸ್ತಾ ಇದ್ದಾರೆ. ಹುಂಡಿ ಇಲ್ಲಿ ಇದ್ದಂತಹ ಹಣವನ್ನ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಕಂಡು ಬಂದಿರೋ ಅಂತ ದೃಶ್ಯ ಇದು. ಸಿಬ್ಬಂದಿಯಿಂದಲೇ ದೇವಾಲಯದ ಹುಂಡಿಯಲ್ಲಿ ಸಂಗ್ರಹವಾಗಿದ್ದಂತ ಹುಂಡಿ ಹಣಕ್ಕೆ ಕನ್ನ ಹಾಕಲಾಗಿದೆ. ಇದು ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಾಲಯದಲ್ಲಿ ಸಿಬ್ಬಂದಿಗಳೇ ಮಾಡಿರೋ ಅಂತ ಕಳ್ಳತನ. ಹೆಚ್ಚಿನ ಮಾಹಿತಿ ನೀಡಿದ್ರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ನಾವು ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ನೋಡ್ತಾ ಇದ್ದೀವಿ. ಬೇಲಿಯ ಎದ್ದು ಹೊಲ ಮೇಯ್ದಂತ ಕತೆ ಇದು. ಸಿಬ್ಬಂದಿಗಳೇ ಅಲ್ಲಿ ಕನ್ನ ಹಾಕ್ತಾ ಇರುವಂತದ್ದು. ಶಿವಕುಮಾರ್, ಮಧುಸೂದನ್, ಕಳೆದ 3-4 ವರ್ಷಗಳಿಂದಲೂ ಕೂಡ ಇದೇ ರೀತಿಯಂತ ಕೃತ್ಯ ಆಗ್ತಿದೆ ಅಂತೇಳಿ ಸಿಬ್ಬಂದಿಗಳು ಜೊತೆಗೆ ಅಲ್ಲಿನ ಸ್ಥಳೀಯ ಭಕ್ತರು ಆರೋಪನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಜೊತೆಗೆ 2021ರಲ್ಲಿ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇಗುಲದ ಹುಂಡಿ ಎಣಿಕೆ ಕಾರ್ಯದಲ್ಲೂ ಕೂಡ ಅಲ್ಲಿನ ಭಕ್ತಾದಿಗಳು ಜೊತೆಗೆ ಕೆಲವರು ಭಕ್ತಾದಿಗಳು ಆರೋಪ ಮಾಡಿದಂತೆ ಟ್ರಸ್ಟಿಗಳು ಜೊತೆಗೆ ದೇಗುಲದ ಸಿಬ್ಬಂದಿಗಳು ಅರ್ಚಕರೇ ಹುಂಡಿನ ಹಣವನ್ನ ಎಗರಿಸುವಂತ ವಿಜುವಲ್ಸ್ 2021ರಲ್ಲೂ ಕೂಡ ಕ್ಯಾಮೆರಾಗಳಲ್ಲಿ ಸರಿಯಾಗಿ ಅವತ್ತಿನ ದಿನಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಜೊತೆಗೆ ಇದೇ ವರ್ಷ ಕಳೆದ ಕೆಲವು ತಿಂಗಳ ಹಿಂದೆ ಕಳೆದ ಫೆಬ್ರವರಿ ಹಾಗೂ ಮಾರ್ಚ್ ನಲ್ಲೂ ಕೂಡ ದೇವರ ಹುಂಡಿ ಎಣಿಕೆ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಟ್ರಸ್ಟಿಗಳು ಹಾಗೂ ಪೂಜಾರಿಗಳೇ ದೇವರ ಹಣವನ್ನ ಎಗರಿಸಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಗಿರೀಶ್ ಎಂಬುವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ ಜುಲೈನಲ್ಲಿ ಕೂಡ ದೂರನ್ನು ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಬ್ಯಾಟರಾಯನಪುರ ಪೊಲೀಸರು ಯಾವಾಗ FIR ದಾಖಲಾಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ದೇವಸ್ಥಾನದ ಟ್ರಸ್ಟಿ ಹಾಗೂ ಅರ್ಚಕ ಸೇರಿ 2 ಅಥವಾ 3 ಜನ ಈ ರೀತಿಯಂತ ಕೃತ್ಯವನ್ನು ಎಸಗಿರಬಹುದು ಅನ್ನೋ ಶಂಕೆಯನ್ನ ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು. ಜೊತೆಗೆ ಯಾವಾಗ ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇನ್ನಷ್ಟು CCTVಗಳು ವೈರಲ್ ಆಗಿರುವಂತದ್ದು. ಜೊತೆಗೆ 10 ಹಲವು ಜನ ದೇವಸ್ಥಾನದ ಅರ್ಚಕರು ಜೊತೆಗೆ ಟ್ರಸ್ಟಿಗಳೇ ದೇವಾಲಯದ ಹುಂಡಿಯ ಹಣವನ್ನು ಎಗರಿಸುವಂತಹ ಸಂದರ್ಭದಲ್ಲಿ ಹಣವನ್ನ ಕದ್ದಿರುವಂತಹ CCTV ದೃಶ್ಯಗಳು ಸದ್ಯ ವೈರಲ್ ಆಗ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.